नमस्ते अस्तु महामान्य श्रीपीठसर्वजनसदा देवता रक्षां शिरसा गृह्णामः गणकर्षे निद्रकाय ಸ್ತೋತ್ರ ಸಹಿತರಲ್ಲಿ ಮಹಾಮಂಗಳಾರತಿ ಸೇವೆಯಲ್ಲಿ ಪಾಲ್ಗೊಂಡಿದ್ದರು. ಈ ಪೂಜೆಯಿಂದ ಭಗವಂತ ಹಿಂದುತ್ವಂದಿ ಎಲ್ಲರಿಗೂ ಆಯುರಾರೋಗ್ಯೇಶ್ವರ ಮಾಡುವಂತಹ ಉದ್ಯೋಗ ಹಾಗೂ ತಂದೆ ತಾಯಿಗೂ ಆಯುರಾರೋಗ್ಯ ಕೊಟ್ಟು ಹಾಗೂ ಇವರ ಬಂದೆಂದು ತಾಯಿಲಾರಮ್ಮ ತಾಯಿ ಶ್ರೀ ಕಳಲೆ ಗ್ರಾಮ ಲಕ್ಷ್ಮೀಕಾಂತ ಸ್ವಾಮಿ ದೇವಸ್ಥಾನ ಎಷ್ಟು ಹಳೆಯದು
ನಮ್ಮ ಕಳಲೆ ಲಕ್ಷ್ಮೀ ಸೋಮೇಶ್ವರನು ಅಷ್ಟೇ ಹಳೆಯದು. ಎಷ್ಟು ಇತಿಹಾಸ ಇದೆ ಅಷ್ಟು ಹೇಳೋಕ್ಕೆ ಸಾಧ್ಯ ಇಲ್ಲ. ಅದೇ ರೀತಿ ನಮ್ಮ ಗ್ರಾಮಸ್ಥರ ಸಹಾಯದಿಂದ ಮತ್ತು ನಮಗೆ ವಿಶೇಷವಾಗಿ ಏನು ಅಂದರೆ ಕಾರ್ತಿಕ್ ಸೋಮವಾರದಲ್ಲಿ ನಮಗೆ ದೇವರಿಗೆ ಕೊಳಗ ಇರಲಿಲ್ಲ. ನಮ್ಮ ನಂಜನಗೂಡು ಡಾಕ್ಟರ್ ರವಿ ಅವರು ದಂಪತಿಗಳ ಸಮೇತ ಕೇಳಿದಾಗ ನಮಗೆ ತೇರಿಗೆ ಸುಮಾರು ಒಂದು 2 ಲಕ್ಷ ರೂಪಾಯಿ ಅಷ್ಟು ಡೊನೇಟ್ ಮಾಡಿದ್ವಿ. ಅದೇ ರೀತಿ ಕಳಲೆ ದೇವಸ್ಥಾನಕ್ಕೆ ಬಂದಾಗ ನಾನು ಸೋಮೇಶ್ವರಿ ದೇವಸ್ಥಾನಕ್ಕೆ ಹಿಂದುಳಿದಿದೆ, ಒಂದು ಕೊಳಗ ಮಾಡಿಸ್ಕೊಡಿ ಅಂತ ಕೇಳಿದಾಗ ತುಂಬ ಹೃದಯದಿಂದ ಅವರು ಕೊಳಗ ಮಾಡಿಸ್ಕೊಟ್ಟಿದ್ದಾರೆ. ಗ್ರಾಮಸ್ಥರ ಪರವಾಗಿ ಹಾಗೂ ದೇವಸ್ಥಾನದ ಪರವಾಗಿ ನಾನು ತುಂಬ ಹೃದಯದಿಂದ ಅಭಿನಂದಿಸ್ತಾ ಇದ್ದೇನೆ. ಕಾರ್ತಿಕ್ ಸೋಮವಾರ ಪ್ರತಿ ವರ್ಷ ಕೂಡ ಮೊದಲನೇ ಸೋಮವಾರ, 2ನೇ ಸೋಮವಾರ, 4ನೇ ಸೋಮವಾರ ಇದು ಮುಂಚೆ ಹಂತವಾಗಿ ನಡ್ಕೊಂಡು ಬರ್ತಾ ಇತ್ತು. ಈ ಸಲ ಕೊನೆ ಕಾರ್ತಿಕ್ ಸೋಮವಾರದಲ್ಲಿ ಗ್ರಾಮಸ್ಥರ ಸಹಾಯದ ಮತ್ತು ದೀಪೋತ್ಸವ ಮಾಡೋಣ ಅಂತ ಒಂದು ಹಮ್ಮಿಕೊಂಡಿದ್ದು 5-6 ವರ್ಷದಿಂದ ನಡ್ಕೊಂಡು ಬರ್ತಾ ಇದೆ. ಸಹಾಯದಿಂದ ಗ್ರಾಮಸ್ಥರ ಸಹಾಯದಿಂದ ನಡ್ಕೊಂಡು ಬರ್ತಾ ಇದೆ. ಅದೇ ರೀತಿ ಇನ್ನು ಮುಂದೆ ಹಳೆ ದೇವಸ್ಥಾನ ಆಗಿರೋದ್ರಿಂದ ಮತ್ತು ಜಿಲ್ಲಾಧಿಕಾರಿಗಳು ಮತ್ತು ತಾಲೂಕು ಆಡಳಿತ ಲೆಟ್ರ್ ಕೊಡ್ತಾ ಬರ್ತಾ ಇದ್ದೀನಿ, ಇಂಥ ದೇವಸ್ಥಾನ ಉಳಿಸ್ಕೊಡಿ ಅಂತ ನಾನು ಕೇಳ್ಕೊತಾ ಇದ್ದೀನಿ. ತುಂಬ ಶಿಥಿಲವಾಗಿದೆ. ಇದು 47 ಪಟ್ಟ ಆಗಿದೆ. 9 ಜನ ಮಾಡಿರೋ ಪಟ್ಟ ಇದು. ಸೋಮೇಶ್ವರ ಲಕ್ಷ್ಮೀಕಾಂತ್ ಎಷ್ಟು ಹಳೆಯದೋ ಅಷ್ಟು ಹಳೆಯದು. ಇದನ್ನು ಗುರುತಿಸಿ ಜಿಲ್ಲಾಧಿಕಾರಿಗಳು ಮತ್ತು ತಾಲೂಕು ಆಡಳಿತ ತುಂಬ ಮುಜರಾಯಿ ಟೆಂಪಲ್ ನಂಜನಗೂಡು ದೇವಸ್ಥಾನಕ್ಕೆ ಅಟ್ಯಾಚ್ ಆಗ್ತಾ ಇದೆ. ಅದೇ ರೀತಿ ನಮಗೆ ಇಲ್ಲಿ ಇನ್ನು ಮುಂದೆ ಜನಗಳ ಸಹಕಾರದಿಂದ ಮತ್ತು ಭಕ್ತಾದಿಗಳ ಸಹಕಾರದಿಂದ ನಡ್ಕೊಂಡು ಹೋಗ್ತಾ ಇದೆ. ಅದೇ ರೀತಿ ಇನ್ನು ಮುಂದೆ ಸಹಕಾರ ಕೊಡಬೇಕು ಅಂತ ಈ ಮೂಲಕ ತಮ್ಮಲ್ಲಿ ಕೇಳ್ಕೊತಾ ಇದ್ದೀನಿ.